ಹಲೋ ಗಾಯ್ಸ್, ನಾನು ವಿನಯ್ ಕುಮಾರ್, ಕನ್ನಡ ಯೂಟ್ಯೂಬರ್. ಇವತ್ತೇನಪ್ಪ ಟಾಪಿಕ್ ಅಂದರೆ, ಅವತ್ತು ನಿಮಗೆ ತೋರಿಸಿದ್ದೆ ಅಡಿಕೆ ಗೋಟ್ ಯಾವ ಥರ ನೀರಲ್ಲೇ ಹಾಕಿ ಮೊಳಕೆ ಬರೋದು ಯಾವ ಥರ ಅಂತ ತೋರಿಸಿದ್ದೆ. ಇವತ್ತು ಇನ್ನೊಂದು ಥರ ಅಡಿಕೆ ಗೋಟನ್ನ ಯಾವ ಥರ ಮೊಳಕೆ ಬರ್ತದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಈ ಥರ ಎಲ್ಲ ಫಸ್ಟ್ ಒಂಥರ ಕುಕ್ಕಿಬಿಟ್ಟು ಆಮೇಲೆ ಆ ಮಣ್ಣೆಲ್ಲ ಬಳ್ದಾಕ್ಬಿಟ್ಟು ಹಚ್ಚಿಕೆ ಇನ್ನೊಂದು ಸರಿ ಕುಕ್ಬಿಟ್ಟು ಆ ಮಣ್ಣೆಲ್ಲ ಅಚ್ಚುಕಟ್ಟಾಗಿ ಕಲ್ಲೆಲ್ಲ ಹಾಯ್ಕೊಂಬಿಟ್ಟು ಎಲ್ಲಾದರೂ ಮರಳಿರುತ್ತಲ್ಲ, ಮರಳಿರೋ ಅಂಥ ಜಾಗದಲ್ಲಿ ಕುಕ್ಬಿಟ್ಟು ಅದನ್ನೆಲ್ಲ ಹಾಯ್ಕೊಂಬಿಡ್ಬೇಕು. ಮಣ್ಣು ಈ ಥರ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಬೇಕು. ನಿಮ್ಮ ಗೋಟ್ ಎಷ್ಟವೋ ಅದ್ರ ಮೇಲೆ ನೋಡ್ಕೊಂಡು, ಎಷ್ಟು ಜಾಗ ಹಿಡಿಯುತ್ತೋ ಅಷ್ಟು ಅದ್ರ ಮೇಲೆ ನೋಡ್ಕೊಂಡು ಪೂರ್ತಿ ಎಲ್ಲ ಕುಕ್ಕೊಂಡು ಅಚ್ಚುಕಟ್ಟು ಮಾಡ್ಕೊಂಡು ಆ ಥರ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಗೋಟು ಊರ ತೋರಿಸ್ತೀನಿ. ಆಮೇಲೆ ಈಗ ಅವತ್ತು ಬೇರೆ ತೋರಿಸಿದ್ನಲ್ಲ ಗೋಟು ಯಾವ ಥರ ನೀರಲ್ಲಿ ಮೊಳಕೆ ಹೊಡೆಯೋದು ಅಂತ, ಬನ್ನಿ ಯಾವ ತೋರಿಸ್ತೀನಿ. ನೀರಲ್ಲಿ ಯಾವ ಥರ ಮೊಳಕೆ ಅದನ್ನ ನೀರು ಹಾಕಿ ಯಾವ ಥರ ಮೊಳಕೆ ಬರ್ತಾವೆ ನೋಡೋಣ. ಈ ನೆಲಕೂರ್ದು ಚೆನ್ನಾಗಿ ಮೊಳಕೆ ಬರ್ತಾವೆ, ಇವು ಚೆನ್ನಾಗಿ ಮೊಳಕೆ ಬರ್ತಾವೆ ನೋಡೋಣ. ನೋಡ್ಬೋದು, ಈ ಥರ ಐತೆ ನೋಡೋಣ. ಇವು ಹಿಂಗೆ ಇದೇ ಥರ ಬೆಳೆಸೋಣ. ಇವ ನೋಡೋಣ ಇದ್ರಾಗ ಚೆನ್ನಾಗಿ ಮೊಳಕೆ ಬರುತ್ತಾ ಇಲ್ಲ ನೆಲಕ್ಕೆ ಹಾಕ್ದಾಗ ನೆಲದಾಗ ಚೆನ್ನಾಗಿ ಮೊಳಕೆ ಬರ್ತಾವ ಅಂತನ ನೋಡ್ಬೋದು. ಈ ಥರ ಗೋಟ್ ತಂದಿದ್ದೀನಿ. ಇವು ಗೋಟ್ ಎಷ್ಟಪ್ಪ ಅವ ಅಂದರೆ 1700 ಚಿಲ್ಲರೆ ಐತಿದು ಗೋಟು. ಒಂದು ಗೋಟ್ಗೆ 4 ರೂಪಾಯಿ ಅಂತ ತಂದಿದ್ದೀನಿ. ನೋಡ್ಬೋದು, ಈ ಥರ ಐತೆ ಗೋಟು. ಅಂದರೆ ಹೆವಿ ಸೈಜಾಗಿರೋ ತಗೊಳಕ್ಕೆ ಹೋಗಬೇಡಿ. ಗೋಟು ಸಾಕು ಮೀಡಿಯಮ್ ಸೈಜಾಗಿರಲಿ. ಅಂದರೆ ಹೆವಿ ಸೈಜಾಗಿರೋದೇ ಅಂದರೆ ಸಿಪ್ಪೆ ದಪ್ಪ ಇರುತ್ತೆ, ಹಂಗಾಗಿ ಕಾಯಿ ದಪ್ಪ ಕಾಣಿಸುತ್ತೆ. ಒಳಗೆ ಮಾಮೂಲಿ ಉಂಡೆ ಅಷ್ಟೇ ದಪ್ಪ ಇರೋದು. ಇವನ್ನ ಸುಲಿದ್ರೆ ಸೇಮ್ ಅದೇ ಥರ ಇರೋದು. ಇವು ಹೆವಿ ಸೈಜಾಗಿರೋ ತಗೊಳಕ್ಕೆ ಹೋಗಬೇಡಿ ಗೋಟು. ನೋಡ್ಬೋದು, ಈ ಥರ ತೀರಾ ಸಣ್ಣನೂ ಬೇಡ, ತೀರಾ ದಪ್ಪನೂ ಬೇಡ. ಅಂದರೆ ರೌಂಡಾಗಿರಲಿ ಕಾಯಿ. ಈ ಇಷ್ಟಿಷ್ಟು ಉದ್ದ ಇರೋ ಕಾಯಿ ತಗೊಂಬರೋದು, ಇಲ್ಲ ಅಂದರೆ ಈ ಕಾಯ್ದ ಇದ್ರ ದಪ್ಪ ಇರೋ ಥರದ್ದು, ಆಮೇಲೆ ಸೊಸ್ಗಿಡ್ದೋ ಥರದ್ದು ಅವೆಲ್ಲ ಮಾಡಬೇಡ್ರಿ. ಆದಷ್ಟು ಒಂದು 30 ವರ್ಷದ ಮ್ಯಾಗಳು ಮರದಲ್ಲಿ ಗೋಟ್ ಮಾಡಿ ನೋಡೋಣ. ಈಗ ಅಲ್ಲಿ ಊರ ತೋರಿಸ್ತೀನಿ ನೋಡಿರಿ, ಒಂದು ನಿಮಿಷ. ನೋಡ್ಬೋದು, ಇಲ್ಲಿ ತಂದಿದ್ದೀನಿ ಊರನ ಅಂತ. ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಆ ಊರೋದಕ್ಕೂ ಮುಂಚೆ ಒಂದು ಕೆಲಸ ಮಾಡ್ಬೇಕು ನಾವು. ಈ ಥರ ಮರಳು ಜಲ್ಡಿ ಹಿಡಿಬೇಕು. ಈ ಥರ ಮರಳನ್ನ ಜಲ್ಡಿ ಹಿಡ್ಕೊಂಬಿಟ್ಟು ಇರುವೆ ಪೌಡ್ರು ಬರುತ್ತಲ್ಲ, ಏಕೆಂದರೆ ಇರುವೆ ಪೌಡ್ರಾಗಿ ಆ ಕಣ್ಣೆಲ್ಲ ತಿಂದಾಕ್ಬಿಟ್ಟು ಅಂದರೆ ಅದನ್ನು ಎಲ್ಲ ಹೋಗುತ್ತೆ. ಇದು 5 ರೂಪಾಯಿದು ಒಂದು ಇರುವೆ ಪೌಡ್ರ್ ಬರುತ್ತೆ. ಇದು ಈ ಇರುವೆ ಪೌಡ್ರ್ ತಂದುಬಿಟ್ಟು ಆ ಮರಳಿಗೆ ಈ ಥರ ಎಲ್ಲ ಪೂರ್ತಿ ನಾನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಕ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿಬಿಟ್ಟಿದ್ದು ಮಿಕ್ಸ್ ಮಾಡ್ಬೇಕೆಲ್ಲ ಅಚ್ಚುಕಟ್ಟ ನೀಟಾಗಿ. ಏಕೆಂದರೆ ಅದ್ರಾಗಿರೋ ಈ ಇರುವೆಗಳು ಎಲ್ಲ ತಿಂದಾಕ್ಬಿಡ್ತವೆ ಮೊಳಕೆ. ಸುಮ್ಮನೆ ಈಗ 4 ರೂಪಾಯಿ 5 ರೂಪಾಯಿ ನಮಗೇನ ಕಮ್ಮಿ ಸಿಕ್ಕಿದೆ. ಕೆಲವು ಕಡೆಗೆ 7 ರೂಪಾಯಿ 8 ರೂಪಾಯಿ ತನಕ ತಂದಿರೋರು ನೋಡಿದ್ದೀನಿ. ನಮಗೆ ಗೊತ್ತಿರೋರಾಗ ಹೊತ್ತಿಗೆ 4 ರೂಪಾಯಿ ಹಂಗೆ ತಗೊಂಡಿದ್ದೀವಿ. ಒಂದು ಗೋಟಿಗೆ 4 ರೂಪಾಯಿ ಅಂತೆ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ತೆಳ್ಳಗೆ ಎಸಿಬೇಕು. ಈ ಥರ ಅದನ್ನು ನಾವೇ ಮಳ್ಳೆಲ್ಲ ಮಿಕ್ಸ್ ಮಾಡಿರ್ತೀವ, ಈ ಥರ ಎಲ್ಲ ತೆಳ್ಳಗೆ ಎಸಿಬೇಕಿದೆ. ಈ ಥರ ಎಲ್ಲ ಗ್ಯಾಪ್ ಬಿಡಬಾರ್ದು ನೋಡಿ. ಈ ಥರ ಒಂದಿಷ್ಟು ಗ್ಯಾಪ್ ಇರೋದಂಗೆ ಫುಲ್ ಎಲ್ಲ ಎಸಿಬೇಕು. ಈ ಥರ ಏಕೆಂದರೆ ಇರುವೆನೂ ಬೀಳೋದು ನಮಗೆ ಕಂಟ್ರೋಲ್ ಆಗುತ್ತೆ. ಹೋಗಕ್ಕೆ ಜಾಸ್ತಿ ಬರೋಲ್ಲ. ಈಗ ಇರುವೆ ಬಿದ್ದರೆ 50 ಗೋಟ್ ಹಾಕಿರೋ 50 ಗೋಟ್ ತಿನ್ಕೊಂತೇವೆ, 50 ಗೋಟ್ ಹುಟ್ಟುತ್ತೇವೆ. ಹಂಗಾಗುತ್ತೆ. ಸುಮ್ಮನೆ ಲಾಸ್ ಆಗೋದು ಬೇಡ. ಆದಷ್ಟು ಈ ಥರ ಎಲ್ಲ ಪೂರ್ತಿ ಎಸ್ಕೊಂಬಿಡ್ಬೇಕು. ನೋಡ್ಬೋದು ಎಸ್ತಿರೋದಿಗೆ ಯಾವ ಥರ ಕಾಣಿಸ್ತೈತೆ ಅಂತನ. ಅಂದರೆ ಆದಷ್ಟು ಈ ಥರ ಕಲ್ಲುಗಳ್ನ ಬಿಡಬೇಡಿ. ನಮ್ಮದು ಕಲ್ಲನ್ನೆಲ್ಲ ಆದರೂ ಎಷ್ಟಾದರೂ ಕಾಣ್ತಾನೆ ಇರ್ತಾವೆ ಅವು ಕಲ್ಲು. ನೋಡ್ಬೋದು, ಈ ಥರ ಐತೆ ರೆಡಿ ಮಾಡಿರೋದು. ಈಗ ಇದಕ್ಕೆ ಊರ ತೋರಿಸ್ತೀನಿ ಡಬ್ಬಿಗೆ ಹಾಕ್ಕೊಂಡು. ನೋಡಿ ಗೋಟು ಈ ಥರ ಐತೆ. ಅಂದರೆ ಜಾಸ್ತಿ ಈಗ ಈ ಥರ ಕಾಯಿರೋ ತಗೋಕ್ಕೆ ಹೋಗ್ಬೇಡ್ರಿ. ಈ ಥರ ಹಸ್ರಿಗಿರುತ್ತಲ್ಲ ಆ ಥರ ಗೋಟ್ ಊರಕ್ಕೆ ಹೋಗ್ಬೇಡ್ರಿ ಯಾರು. ಏಕೆಂದರೆ ಅದು ಮೊಳಕೆ ಬರೋದು ಸ್ವಲ್ಪ ಕಮ್ಮಿ. ಯಾವುದೋ ಒಂದು ಬರುತ್ತೆ, ಒಂದು ಬರೋಲ್ಲ. ಈ ಥರ ಯಾವುದೋ ಒಂದು ಇರುತ್ತೆ. ನಾವು ಇಂಗ್ಲೀಷಿಲ್ಲ, ಒಂದೊಂದು ಬಂದರೆ ಬರಲಿ ಬಿಡತ್ತೆ ಅಂತ ಸುಮ್ಮನೆ ಇದ್ದೀವಿ. ಯಾವುದೋ ಒಂದು ಐತೆ ನೋಡ್ಬೋದು. ಈ ಥರ ಗೋಟು ಅಂದರೆ ತೀರಾ ಆ ಥರ ಕಾಯಿನ ಹಾಕ್ಬೇಡ್ರಿ, ನೋಡ್ಕೊಂಡು ಹಾಕ್ರಿ. ಎಷ್ಟು ಕಲ್ಲು ಆದರೂ ಆ ಕಲ್ಲಂತೂ ಇದ್ದೇ ಇರುತ್ತೆ. ಹಿಂಗೆ ಹಾಕ್ತೀನಿ.
ನೋಡ್ಬೋದು. ಇದು ಮೊಳಕೆ ಇರುತ್ತಲ್ಲ, ಇದು ಮೊಳಕೆ ಬರೋದು ತೊಟ್ಟು. ಇದು ತೊಟ್ಟು ಆದಷ್ಟು ಮ್ಯಾಕ್ ಬರಂಗೆ ಬರ್ರಿ. ಹಿಂಗೆ ಇದು ತೊಟ್ಟು ಮ್ಯಾಕ್ ಬರಬೇಕು. ಅಂದರೆ ಇವಿ ತಾಳ್ಕೂರ್ಬೇಡ್ರಿ. ತಾಳ್ಕೂರಿವು ಅಂದರೆ ಡಮಾರು ಬರಲ್ಲ ಅವು. ಜಸ್ಟ್ ಎಲ್ಲೂ ಖಾಲಿ ಬಿಡಬೇಡಿ ಜಾಗನ. ಆ ಥರ ಒಂದೇ ಹುರ್ಕೊಂಬರ್ಬೇಕು. ಒಂದಿಷ್ಟು ಜಾಗ ಬಿಡ್ದಂಗೆ ಊರಿ ನೋಡೋಣ. ಇವು ಚೆನ್ನಾಗಿ ಮೊಳಕೆ ಬರುತ್ತೋ ಇಲ್ಲ ಅಲ್ಲಿ ನೀರಲ್ಲಿ ನೆನೆಸಿ ಆ ಥರ ಗೋಣಿಚೀಲದಲ್ಲಿ ಹಾಕಿರೋ ಚೆನ್ನಾಗಿ ಮೊಳಕೆ ಬರುತ್ತೋ ನೋಡೋಣ. ನೋಡಿ ಇದೇ ಉದ್ದಕಾಯಿ ಹಾಕ್ಬೇಡ್ರಿ ಅನ್ನಲ್ಲ. ಈಗ ಈ ಥರ ಕಾಯಿ ತಗೊಂಬೇಡಿ. ಈ ಥರದ್ದು ನೋಡ್ಬೋದು, ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಈ ಥರದ್ದು ಕಾಯಿ ಬೇಡ. ಇದನ್ನು ವೇಸ್ಟ್ ತೆಗೆದು ಹಾಕೋಣ ಒಂದು ಕಡೆ ಸೈಡಲ್ಲಿರಲಿ. ಆ ಥರ ಕಾಯಿ ಉರ್ಬೇಡಿ. ಯಾಕೆಂದರೆ ಅದು ಮಾಣಗಾಯಿ ಅಂತಾರೆ ನಮ್ಮ ಕಡೆ. ಅದರೊಳಗೆ ಕಾಯಿ ದಪ್ಪ ಇರಲ್ಲ, ಮಾಣಗಾಯಿ ಅಂತಾರೆ ನಮ್ಮ ಸೈಡ್. ಅದ ಎಲ್ಲ ತೊಟ್ಟು ಮ್ಯಾಕೆ ಇರಬೇಕು, ಕೆಳಗಿಳಿ ಕೂರಿರ್ ಬರಲ್ಲ ಅವು. ಕಾಣಿಸ್ತೈತೆ ಅನ್ಕೊಂತೀನಿ. ಇಲ್ಲಿ ಹೆವಿ ಬಿಸಿಲೈತಿ, ಹಂಗಾಗಿ ಕಾಣಿಸ್ತಾ ಇಲ್ಲ ನೀಟಾಗಿ. ನನ್ನ ಹತ್ರ ಯಾವ ಕ್ಯಾಮ್ರಾ, ಯಾವ ಮೈಕಾಗಲಿ ಏನೂ ಇಲ್ಲ. ಎಲ್ಲ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದ್ರಿಂದ ಕಂಡಷ್ಟು ಕ್ಲಾರಿಟಿ ಏನಷ್ಟು ನೀಟಾಗಿಲ್ಲ ನನ್ನ ಫೋನು. ನೋಡೋಣ ಫ್ಯೂಚರಲ್ಲಿ ಏನಾದರೂ ಡೆವಲಪ್ ಆದರೆ ಯೂಟ್ಯೂಬಲ್ಲಿ ಒಂದು ತಾಣನ ಅಂತ ಇದ್ದೀನಿ ಕ್ಯಾಮ್ರಾ. ಆದರೂ ಎಲ್ಲ ವೀಡಿಯೋ ನೋಡ್ತೀರಾ, ಸಪೋರ್ಟ್ ಮಾಡಲ್ಲ. ಈ ಥರ ಎಲ್ಲ ಒಂದ ಜೋಡಿಸಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಜೋಡಿಸಿರೋದು ಯಾವ ಥರ ಐತೆ ಅಂತ ಹೇಳಿ. ಈಗೆಲ್ಲ ಜೋಡಿಸ್ತೀನಿ. ಒಂದು ಭಾಳ ಟೈಮ್ ಹಿಡಿಯುತ್ತೆ ಇದಕ್ಕಂತೂ. ಮೊಳಕೆ ಬರೋಕ್ಕಾಗಲಿ ಏನೇ ಆಗಲಿ ಭಾಳ ಟೈಮ್ ಬರಬೇಕು. ನೋಡಿ ಇದು ವೇಸ್ಟ್. ಇದು ಉದ್ದ ಐತೆ ನೋಡಿ ಕಾಯಿ, ವೇಸ್ಟ್ ಅದು. ಈ ಥರ ಉಂಡಗಿರ್ಬೇಕು ಕಾಯಿ. ಈ ಥರ ಆ ಕಲ್ಲು ಎಷ್ಟೇ ಆದರೂ ಆ ಕಲ್ಲು ಹೋಗಿಲ್ಲ. ತೀರಾ ಆಳಕ್ಕೆ ಊರಬೇಡಿ. ಮೇಲೆ ತೀರಾ ಆಳ ಊರಿದ್ರೆ ಏನು ಮಾಡುತ್ತೆ ಅಂದರೆ ಮೊಳಕೆ ಬರಲ್ಲ. ಅಲ್ಲೇ ಮೊಳಕೆ ಸುತ್ಕೊಳುತ್ತೆ. ಮೊಳಕೆ ಒಳಗೆ ಅಲ್ಲೇ ಸುತ್ಕೊಂಡು ಅಲ್ಲೇ ಸತ್ತೋಗುತ್ತೆ ಮೊಳಕೆ. ಆಚೆಗೆ ಬರಲ್ಲ. ಸರಿನಾ?